ಹೌದು, ಚಿಂತಾಮಣಿ ನಗರದಲ್ಲಿ ನಡೆದಿರುವ 2 ಪ್ರತ್ಯೇಕ ಕೊಲೆಗಳು ಇಡೀ ಚಿಂತಾಮಣಿ ನಗರವನ್ನೇ ಬೆಚ್ಚಿ ಬೀಳಿಸಿದೆ. ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ಗುರುವಾರ ತಡರಾತ್ರಿ ವ್ಯಕ್ತಿಯೊಬ್ಬರನ್ನ ದುಷ್ಕರ್ಮಿಗಳು ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಕೊಲೆಗೀಡಾದ ವ್ಯಕ್ತಿ ತಾಲೂಕಿನ ನಾಗದೇನಹಳ್ಳಿ ಗ್ರಾಮದ ಜೆಸಿಬಿ ಮಾಲೀಕ 48 ವರ್ಷದ ರಾಮಸ್ವಾಮಿ ಎಂದು ಗುರುತಿಸಲಾಗಿದೆ. ನಗರದ ಅಶ್ವಿನಿ ಬಡಾವಣೆಯಲ್ಲಿರುವ ರಾಮಸ್ವಾಮಿ ಮನೆಗೆ ಹೋಗುವ ಸಂದರ್ಭದಲ್ಲಿ ಸುಮಾರು 10:30ರ ವೇಳೆಗೆ ಕತ್ತಲಲ್ಲಿ ಹಿಂಬಾಲಿಸಿಕೊಂಡು ಬಂದ ದುಷ್ಕರ್ಮಿಗಳು ಮಾರಕಾಸ್ತ್ರದಿಂದ ರಾಮಸ್ವಾಮಿಯನ್ನ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಈ ಘಟನೆಗೆ ನಗರದ ಜನತೆ ಬೆಚ್ಚಿ ಬಿದ್ದಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಲೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಇನ್ನು ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ಎಸ್ಪಿ ಕುಶಾಲ್ ಚೌಕ್ಸಿ, ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಸಂಬಂಧಿಕರಿಂದ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ನಮಸ್ಕಾರ. ನಮ್ಮ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಇವತ್ತು ಲೇಟ್ ಈವ್ನಿಂಗ್ ಅರೌಂಡ್ 9:30 ಟೈಮಲ್ಲಿ ಒಂದು ಅಶ್ವಿನಿ ಲೇಔಟಲ್ಲಿ ಒಂದು ಬಾಡಿ ಸಿಕ್ಕಿದೆ. ಅವ್ರ ಮೇಲೆ ಶಾರ್ಪ್ ವೆಪನ್ ಮಚ್ಚು ವಗೇರೆಯಿಂದ ಅಟ್ಯಾಕ್ ಮಾಡಿದ್ದಾರೆ, ಈ ಥರ ಗೊತ್ತಾಗ್ತಾ ಇದೆ ಕ್ರೈಮ್ ಆಫೀಸಿ. ಸೊ ನಾವು ಪತ್ತೆ ಮಾಡಿದ್ದೀವಿ. ಬಾಡಿ ಒಬ್ಬರು ನಾಗದೇನಹಳ್ಳಿ ರಾಮಸ್ವಾಮಿ ಅವರು JCB ವಗೇರ ಇದೆ, ಅವರ ಹತ್ರ 2 JCB ಇದೆ, ಅದೇ ಕೆಲಸ ಮಾಡ್ತಾರೆ. ಅವರು ಸಿವಿಲ್ ವರ್ಕ್ ವಗೇರ ಮಾಡ್ತಾರೆ. ಅವರು ಈಗ ಬಾಡಿಗೆ ಮನೆ ತಗೊಂಡಿದ್ದಾರೆ ಅಶ್ವಿನಿ ಲೇಔಟಲ್ಲಿ. ಸೊ ಮನೆಗೆ ಹೋಗುವಾಗ ಟೈಮಲ್ಲಿ ಅವರ ಮೇಲೆ ಶಾರ್ಪ್ ವೆಪನ್ಸಿಂದ ಯಾರು ಅಟ್ಯಾಕ್ ಮಾಡಿ ಕೈ ಕಟ್ ಆಗಿದೆ, ಜಾಸ್ತಿ ಡೀಪ್ ಇಂಜರೀಸ್ ಇದೆ, ಮತ್ತು ಮುಖ ಮೇಲೆ ಕೂಡ ಜಾಸ್ತಿ ಡೀಪ್ ಇಂಜರೀಸ್ ಇದೆ. ಸೊ ಅವ್ರದ್ದು ಅದೇ ಸ್ಪಾಟಲ್ಲಿ ಡೆತ್ ಆಗಿದೆ. ಅದೇ ಪಬ್ಲಿಕ್ಕಿಂದ ನಮಗೆ ಈ ಥರ ಮಾಹಿತಿ ಬಂದಿದೆ. ಸೊ ನಾವು ಕ್ರೈಮ್ ಸೀನ್ಗೆ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ, ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಡೌಟ್ ಕೂಡ ಇದೆ ನಮಗೆ ಕಿ ಇವರದ್ದು ಯಾರ್ದು ಪರಿಚಯ ಇದೆ ಇವರ ಜೊತೆಗೆ, ಅವರು ಈ ಥರ ಇವರ ಮೇಲೆ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ ಏನು ಫೈನಾನ್ಷಿಯಲ್ ಇಶ್ಯೂ ವಿಚಾರ ಬಗ್ಗೆ. ಸೊ ಅವರಿಗೆ ಕೂಡ ಬೇಗ ನಾವು ಪತ್ತೆ ಮಾಡಿ ಅರೆಸ್ಟ್. ಡೌಟ್ ಇದೆಯಾ ಈಗ ನಮಗೆ ಸಸ್ಪೆಕ್ಟ್ ಪರ್ಸನ್ಸ್ ಇದ್ದಾರೆ, ಅವ್ರ ಮೇಲೆ ನಾವು ಈಗ ಎಲ್ಲ ವಿಚಾರಣೆ ಮಾಡ್ತಾ ಇದ್ದೀವಿ ಎವಿಡೆನ್ಸಸ್ ಪ್ರಕಾರ, ಮತ್ತು ಫ್ಯಾಮಿಲಿ ಜೊತೆ ಕೂಡ ಮಾತಾಡಿದ್ದೀವಿ. ಸೊ ಸ್ವಲ್ಪ ಡೌಟ್ಸ್ ಇದೆ, ಅದನ್ನು ಕ್ಲಿಯರ್ ಮಾಡಿಕೊಂಡು ನಾವು ಬೇಗ ಪತ್ತೆ ಮಾಡ್ತೀವಿ ಯಾರು ಮಾಡಿದ್ದಾರೆ. ಈಗ ಆರೋಪಿ ಇದಾನ ಪರಾರಿಯಾಗಿದೆ, ಈಗ ಎಬ್ಸ್ಕೊಂಡಿಂಗ್ ಅದಾರೆ. ನಾವು ಆಲ್ರೆಡಿ ಟೀಮ್ಸ್ ಕಳಿಸಿದ್ದೀವಿ, ರೆಡಿ ಮಾಡಿ ಕಳಿಸಿದ್ದೀವಿ, ಬೇಗ ಅರೆಸ್ಟ್ ಮಾಡ್ತೀವಿ. ಒಂದು ಫ್ಯಾಮಿಲಿ ಹೇಳಿದ್ದಾರೆ ಅವ್ರದ್ದು ಈ ಥರ ಅನುಮಾನ ಇದೆ, ಅವ್ರ ಜೊತೆಗೆ ಯಾವುದು ಫಿನಾನ್ಷಿಯಲ್ ಡಿಸ್ಪ್ಯೂಟ್ ವಿಚಾರ ಬಗ್ಗೆ ಗಲಾಟೆ ಆಗಿದೆ ಅಥವಾ ಏನೋ ವಾಗ್ವಾದ ಆಗಿದೆ ಈ ಥರ ಹೇಳ್ತಾ ಇದ್ದಾರೆ. ಸೊ ಅದೇ ಪಾಯಿಂಟ್ಗೆ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ, ಸೊ ಅವ್ರಿಗೆ ಕೂಡ ಬೇಗ ಅರೆಸ್ಟ್ ಮಾಡಿ ನಾವು ಕ್ರಮ ತಗೊಳ್ತೀವಿ ಅವ್ರ ಮೇಲೆ. ಇನ್ನು ಗುರುವಾರ ರಾತ್ರಿಯೇ ವ್ಯಕ್ತಿಯೊಬ್ಬರ ತಲೆ ಕಡಿದು ಕಸದ ತಿಪ್ಪೆಗೆ ಎಸೆದಿರುವಂತಹ ಮತ್ತೊಂದು ಕೊಲೆ ಪ್ರಕರಣ ಚಿಂತಾಮಣಿ ನಗರದ NR ಬಡಾವಣೆಯಲ್ಲಿ ನಡೆದಿದೆ. ಚಿಂತಾಮಣಿ ನಗರದ ಯಾಜ್ಞವಲ್ಕ್ಯ ದೇವಸ್ಥಾನದ ಬಳಿ ರಸ್ತೆಯ ಪಕ್ಕದಲ್ಲಿ ಕಸ ಹಾಕುವ ಸ್ಥಳದಲ್ಲಿ ದುಷ್ಕರ್ಮಿಗಳು ವ್ಯಕ್ತಿಯ ತಲೆಯನ್ನು ಕತ್ತರಿಸಿ ಭೀಕರವಾಗಿ ಹತ್ಯೆ ಮಾಡಿ ಬಿಸಾಡಿದ್ದಾರೆ. 65 ವರ್ಷದ ಮುನಿಯಪ್ಪ ಈ ಒಂದು ಕೊಲೆಯಲ್ಲಿ ಸತ್ತಿರುವಂತಹ ದುರ್ದೈವಿಯಾಗಿದ್ದು, ಆತ ಶ್ರೀನಿವಾಸಪುರ ತಾಲೂಕಿನ ಗೌಡನ ತಾತಗಡ್ಡ ಗ್ರಾಮದ ನಿವಾಸಿ ಎಂದು ಹೇಳಲಾಗಿದೆ. ರುಂಡ ಮುಂಡ ಬೇರ್ಪಡಿಸಿ ವಿಕೃತಿ ಮೆರೆದಿರುವ ಕಿರಾತಕರು ತಲೆಗಳು ನಾಯಿಯನ್ನ ಎಳೆದಾಡುವ ವೇಳೆ ಸಾರ್ವಜನಿಕರು ನೋಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್, ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮತ್ತು ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಮುನಿಯಪ್ಪಗೆ 2 ಹೆಂಡತಿಯರಿದ್ದು ಕಳೆದ ರಾತ್ರಿ ಜಗಳ ಆಗಿ ಅವರೇ ಕೊಲೆ ಮಾಡಿರಬಹುದು ಎಂದು ಅವರ ಮಗ ಆರೋಪ ಮಾಡಿದ್ದಾರೆ. ನಮ್ಮ ಅಪ್ಪ ಉಳ್ಕೊಂಡಿದ್ದ, ಅವರು ಮಗ ಇವರು ಗಲಾಟೆ ಅವ್ರು ಯಾವಾಗಲೂ ಹೊಡಿತಾ ಇದ್ರು, ಬಂದುಬಿಡ್ತಾ ಇದ್ದ. ನಿನ್ನೆ ತಿರ್ಗಾ ಊರಲ್ಲಿ ಗಲಾಟೆ ನಡೀತಿದ್ದೆ. ಅವ್ರ ಮಗನೇ ಅವರ ಏನೋ ಮಾಡಿರ್ಬೇಕಿಲ್ಲಿ. ನಮಗೆ ಅವ್ರ ಮೇಲೇ ಡೌಟು, ಇನ್ನು ಬೇರೆ ಯಾರ ಮೇಲೇನೂ ಡೌಟ್ ಇಲ್ಲ. ಅವ್ರ ಮಗ ಯಾರು ಅಂತ? ಅವ್ರು ಶಿವರಾಜ್ ಅಂತ. ಮಗನಲ್ಲ ನಿಮ್ಮ ತಮ್ಮನ? ನಮ್ಮ ಮಗ, ಇವರಪ್ಪ, ಇವರು ನಮ್ಮ ಅಪ್ಪ. ಅವರು ಹುಡ್ಕೊಂಡಿದ್ದಾರೆ ನೋಡು, ನಮ್ಮ ಆಯಮ್ಮನ ಮಗ ಅವರು. ನಿನ್ನೆ ಗಲಾಟೆ ಮಾಡಿದ್ದಾರೆ, ಅಲ್ಲಿ ಹೊಡೆದಿದ್ದಾರೆ. ನಿನ್ನೆ ಏನೋ ಗಲಾಟೆ ಮಾಡಿದ್ದಾರೆ, ಹೊಡೆದಿದ್ದಾರೆ. ನಿಮ್ಮ ಹೆಸರೇನು? ನಮ್ಮ ಹೆಸರು ವೆಂಕಟರೆಡ್ಡಿ ಅಂತ. ಅವ್ರ ಹೆಸರೇನು? ಶಿವರಾಜ್ ಕುಮಾರ್. ನಾವು ತಂಗಿ, ಅವರು ಚಿಕ್ಕಮ್ಮ ಮಗ. ನಾನು ನಮ್ಮಣ್ಣ ದೊಡ್ಡವರು ಮುನಿಯಪ್ಪ ಅಂತ. ಎಲ್ಲಿದ್ದು ವಾಸ ಇವರು? ಯಾರ ಇವರು ಮುನಿಯಪ್ಪ ಯಾವರು? ಚಿಮ್ಮನಪಿಲ್ಲ ಹತ್ರ ಇವಾಗಿರೋದು.
ಊರು ನಂದು ಗೌಡನ ಗೆಡ್ಡ. ಅಲ್ಲಿಂದ ಆಯಮ್ಮನ ಕರ್ಕೊಂಡು ಹೋಗ್ಬಿಟ್ಟೆ. ನಮ್ಮ ಅಕ್ಕೇನು ಬಿಟ್ಬಿಟ್ಟು ಅವ್ರ ಮಕ್ಳಿಗೆ ಮೂರು ಜನ ಬಿಟ್ಬಿಟ್ಟು ಆಯಮ್ಮನ ಕರ್ಕೊಂಡು ಹೋಗಿ. ಮಂಗಮ್ಮ ಅಂತ. ಹಾಂ, ಎರಡನೇ ಮಂಗಮ್ಮ ಕರ್ಕೊಂಡು ಹೋಗ್ಬಿಟ್ಟು ಹಿಂಗೆ ಮಾಡಿದ್ದೆ ಸರ್. ಮೊದಲನೇ ಹೆಂಡ್ತಿಯರು ಹೆಂಗ್ತಮ್ಮ ಅಂತ ಮನೇಲೆ ಅವ್ರೆ. ಮಂಗಮ್ಮ. ಅವ್ರದ್ದು ಯಾವ ಊರು? ತಿಮ್ಮನಪಲ್ಲಿ. ಒಟ್ನಲ್ಲಿ ಒಂದೇ ರಾತ್ರಿ 2 ಕೊಲೆಗಳಾಗಿರುವಂತಹ ಸನ್ನಿವೇಶ ಚಿಂತಾಮಣಿ ನಗರದ ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿಸಿದೆ. ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.